स्वागत है आपका बी न्यूज नेशन में। मैं हूं आबिद हुसैन शेख। जैबुन्निसा के कातिल रवि को फांसी देने की मांग। बहुजन विद्यार्थी संघ कर्नाटक का जिला समिति बीजापुर की ओर से जिला अधिकारी को निवेदन पत्र देते हुए जैबुन्निसा के मौत के जिम्मेदार अत्याचारी शिक्षक रवि शिव कुमार को कड़ी से कड़ी सजा देने की मांग करते हुए इंसाफ की लगाई गुहार। ಏತಕ್ಕೆ ಅಂತಂದರೆ ಇವತ್ತು ಒಂದು ಹೆಣ್ಣು ಮಗು ಸುರಕ್ಷಿತವಾಗಿ ಶಾಲೆ ಕಾಲೇಜುಗಳಿಗೆ ಹೋಗಿ ಬರುವಂಥ ಧೈರ್ಯ ಇವತ್ತು ಹೆಣ್ಣು ಮಕ್ಕಳಿಗಿಲ್ಲ. ಮತ್ತು ಅದೇ ರೀತಿಯಾಗಿ ಮನೆಯಲ್ಲಿರುವಂಥ ಪೋಷಕರಿಗೂ ಕೂಡ ಭಯ ವಾತಾವರಣ ಸೃಷ್ಟಿಯಾಗಿದೆ. ಯಾಕೆ ಈ ರೀತಿ ಹೀಗಾಗ್ತಿದೆ? ಅಥವಾ ಇಲ್ಲಿರುವಂಥ ಆಡಳಿತ ವ್ಯವಸ್ಥೆನೂ ಸರಿ ಇಲ್ವೋ, ಅಥವಾ ನಾವು ಆಯ್ಕೆ ಮಾಡುವಂಥ ಜನಪ್ರತಿನಿಧಿಗಳು ಸರಿ ಇಲ್ವೋ, ಅಥವಾ ಅವರೇ ಖುದ್ದಾಗಿನೇ ಈ ರೀತಿ ಮಾಡಿಸ್ತಾ ಇದ್ದಾರೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಇದೇ ಬಿಜಾಪುರ ಜಿಲ್ಲೆಯಲ್ಲಿ ದಾನಮ್ಮ ಸಹೋದರಿ ಮೇಲೆ ಅತ್ಯಾಚಾರ ಆಯಿತು, ಆ ದಾನಮ್ಮಳಿಗೆ ನ್ಯಾಯ ಸಿಗಲಿಲ್ಲ. ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಜೈಬುನ್ನಾಸಿಗೆ ಏನೈತಿ ಅವಳ ಮೇಲೆ ಅತ್ಯಾಚಾರ ಆಯಿತು, ಅವಳಿಗೆ ನ್ಯಾಯ ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ಏನೈತಿ ಇವತ್ತು ಪೂಜಾಳ ಮೇಲೆ ಏನೈತಿ ಹಲ್ಲೆಗಳಾಯಿತು, ಅತ್ಯಾಚಾರಗಳಾಯಿತು, ಅವಳಿಗೂ ನ್ಯಾಯ ಸಿಗ್ತಾ ಇಲ್ಲ. ವಾಟ್ ಕೈಂಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಇಟ್ ಈಸ್? ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಏನೈತಿ ಯಾವ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿ ಓಡಾಡಬೇಕು? ಇವತ್ತು ಗಾಂಧೀಜಿಯವ್ರು ಹೇಳ್ತಾರೆ, ನಮ್ಮ ಭಾರತ ದೇಶದಲ್ಲಿ ರಾತ್ರಿ 12 ಗಂಟೆಗೆ ಯಾವಾಗ ಹೆಣ್ಣು ಮಗಳು ಸ್ವತಂತ್ರವಾಗಿ ತಿರುಗಾಡ್ತಾಳೋ ಆವಾಗ ಈ ನಮ್ಮ ದೇಶಕ್ಕೆ ಏನೈತಿ ಸ್ವತಂತ್ರ ಸಿಕ್ಕಂಗೆ ಅಂತಂದು ಹೇಳ್ತಾ ಇದ್ದಾರೆ. ಇವತ್ತು ಹಗಲತ್ತಿನಲ್ಲಿ ತಿರುಗಾಡಬೇಕಾದ್ರೆ ಭಯ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ಗಾಂಧಿ ಕನಸು ನನಸಾಗಿದೆಯಾ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸು ನನಸಾಗಿದೆಯಾ? ಹಂಗಿತ್ತಂತಂದರೆ ಈ ಸರ್ಕಾರಗಳು ವಿದ್ಯಾರ್ಥಿಗಳಿಗೆ ಪ್ರೊಟೆಕ್ಷನ್ ಕೊಡಲಿಕ್ಕೆ ಯಾವ ರೀತಿ ಕಾನೂನುಗಳನ್ನು ಜಾರಿ ತರ್ತಾ ಇದ್ದಾವೆ ಅನ್ನೋದನ್ನು ನಾವು ಏನೈತಿ ವಿದ್ಯಾರ್ಥಿ ಸಮುದಾಯದವರು ಅರ್ಥ ಮಾಡಿಕೊಳ್ಬೇಕು. ಮತ್ತು ಇದೇ ರೀತಿಯಲ್ಲಿ ಈ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಸಂಘಟನೆದವ್ರು ಇರ್ಬೋದು, ಆಮೇಲೆ ಪೊಲಿಟಿಕಲ್ ಪಾರ್ಟಿದವ್ರು ಇರ್ಬೋದು, ಇಂಥ ವಿಷಯಗಳಿಗೆ ಏನೈತಿ ಯಾವುದೇ ರೀತಿ ಅಪರಾಧ ಮಾಡಿದಂತಹ ಆರೋಪಿಗಳಿಗೆ ಏನೈತಿ ಕುಮ್ಮಕ್ಕನ್ನು ಕೊಡಬಾರ್ದು, ಅವರಿಗೆ ಸಾಥ್ಗಳನ್ನು ಕೊಡಬಾರ್ದು ಅನ್ನೋದನ್ನು ಇವತ್ತು ನಾವು ಬಹುಜನ ವಿದ್ಯಾರ್ಥಿ ಸಂಘದ ಮುಖಾಂತರ ವಿಜಯಪುರ ಜಿಲ್ಲೆಯಲ್ಲಿ ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಏನೈತಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಹೆಣ್ಣು ಮಗಳಿಗೆ ಏನೈತಿ ನ್ಯಾಯ ಸಿಗದೇ ಇದ್ದಂಥ ಪರಿಸ್ಥಿತಿಯಲ್ಲಿ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಲಿಕ್ಕೂ ಸಹ ನಾವು ಬಹುಜನ ವಿದ್ಯಾರ್ಥಿ ಸಂಘದಿಂದ ಕಂಕಣಬದ್ಧರಾಗಿದ್ದೇವೆ. ನಾನು ಉತ್ತಮ್ ಹೊಸಮನಿ, ಐ ಆಮ್ ಲಾ ಸ್ಟೂಡೆಂಟ್ಸ್. ಇದು ಅತ್ಯಾಚಾರ ಆಗಿದ್ದು ಒಂದು ದುರಂತನೇ ಹೇಳ್ಬೋದು. ಯಾಕಂದ್ರೆ ದಾನಮ್ಮ ಅತ್ಯಾಚಾರ ಮಾಡಿದ್ದಕ್ಕೆ ಸಾಮೂಹಿಕವಾಗಿ ಅಂತ ಹೇಳಿದ್ರು, ಎಲ್ಲರೂ ಇಲ್ಲಂತ ಹೇಳಿದ್ರು. ಕೆಲವೊಂದು ಎಷ್ಟೊಂದು ಹೋರಾಟ ಮಾಡಿದ್ರು. ಬಿಜಾಪುರ ಚಲೋ ಅಂದ್ರೇ ಅದಕ್ಕೆ ಯಾರೂ ಸಪೋರ್ಟೇ ಮಾಡಲಿಲ್ಲ, ಯಾವ ಪಕ್ಷದವರು ಮಾಡಲಿಲ್ಲ, ಯಾವ ಸರ್ಕಾರೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಅವ್ರಿಗೆ ಆದಂಥದ್ದು ಯಾರು ಕೊಡ್ತಾ ಇಲ್ಲ. ಗಲ್ಲು ಶಿಕ್ಷೆ ಕೊಡು ಅಂತ ಎಷ್ಟೊಂದು ಹೋರಾಟ ಮಾಡಿದ್ರು, ಏನು ಮಾಡಿದ್ರು ಮಾಡ್ತಾ ಇಲ್ಲ. ಆ ಥರನೇ ಇಲ್ಲಿ ಗಲ್ಲು ಶಿಕ್ಷೆ ಇವರಿಗೆ ಶಿಕ್ಷೆ ಕೊಡಲಿಲ್ಲ. ಆ ಶಿಕ್ಷೆ ಕೊಡಲಾರ್ದ ಕಾರಣಕ್ಕಾಗಿ ಇದನ್ನು ಮಾಡ್ತಾ ಇರೋದು. ಯಾಕಂದರೆ ಅವ್ರಿಗೆ ಯಾವುದೇ ರೀತಿ ಭಯನೇ ಇಲ್ಲ ಹುಡುಗರಿಗೆ. ಯಾಕಂದರೆ ನಮಗೇನು ಶಿಕ್ಷೆನೇ ಕೊಡಲ್ಲ. ಈ ರೀತಿ ಮಾಡಿದ್ರು ಸಾಮೂಹಿಕವಾಗಿಯೂ ಅವ್ರಿಗೆ ಕೊಡಲ್ಲ ಅಪರಾಧ ಅಂದಮೇಲೆ ಈಗ ಏನು ಮಾಡ್ತಾರೆ ಸರ್ಕಾರದವರು? ಏನೂ ಮಾಡೋಕ್ಕಾಗಲ್ಲ. ಈಗ ಇಷ್ಟೆಲ್ಲ ಅತ್ಯಾಚಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅವ್ರಿಗೆ ಭಯ ಅನ್ನೋದೇ ಇಲ್ಲ. ಹುಡುಗಿಯರು ಹೆಂಗೆ ತಿರುಗಾಡ್ಬೇಕಂತಲೇ ಗೊತ್ತಿಲ್ಲ. ಅವ್ರಿಗೆ ಒಂದು ಗಲ್ಲು ಶಿಕ್ಷೆ ಕೊಡಬೇಕು, ಇವ್ರು ಮಾಡಿದ್ದಕ್ಕೆ ಅವ್ರಿಗೆ ಕೊಡಬೇಕು. ಇವ್ರು ಮಾಡಿದ್ದಕ್ಕೆ ನಮಗೇನು ಮಾಡಲ್ಲ ಅಂತ ಅವ್ರು ತಿಳ್ಕೊಂಡು ಅವರನ್ನು ಮತ್ತೆ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರೂ ಸರ್ಕಾರದವರು ಇದು ಮಾಡ್ತಾ ಇಲ್ಲ. ಪ್ರಧಾನ ಮಂತ್ರಿ ಅವರು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರೆ, ಆದರೆ ಸರ್ಕಾರ ಎಲ್ಲಿದೆ? ಬರೀ ಅವ್ರು ಹೇಳ್ತಾರಷ್ಟೇ, ಸರ್ಕಾರ ಕಾನೂನು ರೂಪ ತರ್ತಾರೆ, ಆದರೆ ಸರ್ಕಾರ ಎಲ್ಲಿದೆ? ಅದನ್ನು ಬೇಟಿದವರಿಗೇನೆ ಬಚಾವ್ ಮಾಡ್ತಿಲ್ಲ. ಈ ಸರ್ಕಾರ ತಗೊಂಡು ನಾವೇನು ಮಾಡಬೇಕು? ಅದನ್ನು ಅವ್ರು ಅರ್ಥ ಮಾಡಿಕೊಂಡು ಸರಿಯಾಗಿ ಗಲ್ಲು ಶಿಕ್ಷೆ ಕೊಡಬೇಕಂತ ಹೇಳ್ತೀವಿ ಅಷ್ಟೇ. और खबरों के लिए देखते रहिए बी न्यूज नेशन।